ನಮ್ಮ ಚಾನೆಲ್ ಅಲ್ಲಿ ನಿಮಗೆ ತಿಳಿಯದ ವಿಷಯದ ಬಗ್ಗೆ ತಿಳಿಸಿಕೊಡುತ್ತೇವೆ. ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಇವತ್ತಿನ ವಿಷಯ ಶುರು ಮಾಡೋಣ. ಸಂಗಾತಿಗಳ ನಡುವೆ ನಡೆಯುವ ಲೈಂಗಿಕ ಕ್ರಿಯೆಯ ಭಂಗಿಗಳಿಗೆ ಇಂದಿಗೂ ಕೂಡ ಹಲವಾರು ವರ್ಷಗಳ ಇತಿಹಾಸವಿದೆ. ನಮ್ಮ ಭಾರತದ ಪ್ರಸಿದ್ಧ ದೇವಾಲಯಗಳ ಗೋಪುರಗಳಲ್ಲಿ ವಿವಿಧ ಲೈಂಗಿಕ ಭಂಗಿಗಳನ್ನು ಆಸಕ್ತಿಕರವಾಗಿ ಕಲ್ಲುಗಳಲ್ಲಿ ಕೆತ್ತನೆ ಮಾಡಿ ಜನರಿಗೆ ತೋರಿಸಿದ್ದಾರೆ. ಇವುಗಳಿಂದ ಅದೆಷ್ಟೋ ಜನರು ಪ್ರಭಾವಿತರಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಅದು ಬೇರೆಯದೇ ವಿಷಯ ಬಿಡಿ. ತಮ್ಮ ಸಂಗಾತಿಯ ಜೊತೆ ಪುರುಷ ಅಥವಾ ಮಹಿಳೆ ಕಂಡುಕೊಳ್ಳುವ ಲೈಂಗಿಕ ಸುಖಕ್ಕಾಗಿ ಮತ್ತು ತೃಪ್ತಿಗಾಗಿ ಅನುಸರಿಸಲು ಬಯಸುವ ಲೈಂಗಿಕ ಭಂಗಿ ಯಾವುದು ಎಂದು ತಿಳಿದುಕೊಳ್ಳುವ ಕಾತುರ ಪ್ರತಿಯೊಬ್ಬ ಸಂಗಾತಿಗೂ ಇರುತ್ತದೆ. ಲೈಂಗಿಕ ಭಂಗಿಗಳು ಸಂಗಾತಿಗಳ ಮಧ್ಯೆ ನಿಜ ಜೀವನದ ಸತ್ಯವನ್ನು ಬಹಿರಂಗಪಡಿಸುತ್ತವೆ ಎಂದು ಹೇಳುತ್ತಾರೆ. ಬನ್ನಿ ಅವುಗಳ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋಣ. ಮಿಷನರಿ ಭಂಗಿ. ಮಿಷನರಿ ಭಂಗಿಯಲ್ಲಿ ಲೈಂಗಿಕ ತೃಪ್ತಿಯನ್ನು ಕಾಣಲು ಬಯಸುವ ಮಹಿಳೆಯರು ಪುರುಷರಿಂದ ಪ್ರಚೋದನೆಯನ್ನು ಹೆಚ್ಚು ಇಷ್ಟಪಡುತ್ತಾರೆ. ತನ್ನ ಸಂಗಾತಿ ತನ್ನ ಜೊತೆಯಲ್ಲಿ ಮಿಷನರಿ ಭಂಗಿಯಲ್ಲಿ ಲೈಂಗಿಕ ಕ್ರಿಯೆ ನಡೆಸುವ ಸಂದರ್ಭದಲ್ಲಿ ಮಹಿಳೆ ತನ್ನ ಸಂಗಾತಿಯ ಕಣ್ಣುಗಳನ್ನು ನೋಡಲು ಹೆಚ್ಚು ಇಷ್ಟಪಡುತ್ತಾಳೆ. ಪುರುಷ ಸಹ ಈ ಸಮಯದಲ್ಲಿ ಮಹಿಳೆಗೆ ಮುತ್ತುಗಳನ್ನು ಕೊಡುತ್ತಾ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿ ಖುಷಿಯನ್ನು ಅನುಭವಿಸುತ್ತಾನೆ. ಒಂದು ವೇಳೆ ನೀವು ಮತ್ತು ನಿಮ್ಮ ಸಂಗಾತಿ ಯಾವಾಗಲೂ ಇದೇ ಭಂಗಿಯಲ್ಲಿ ಲೈಂಗಿಕ ಕ್ರಿಯೆಯನ್ನು ನಡೆಸಬೇಕು ಎಂದುಕೊಂಡರೆ ಸಂಶೋಧನೆಗಳ ಪ್ರಕಾರ ನೀವು ಇಬ್ಬರೂ ಸಹ ಅಂಜುಬುರುಕರು ಎಂದು ಹೇಳಲಾಗುತ್ತದೆ. ಜೀವನದಲ್ಲಿ ಹೊಸ ಬಗೆಯ ಚಾಲೆಂಜ್ಗಳನ್ನು ಸ್ವೀಕರಿಸಲು ನೀವು ತಯಾರಿರುವುದಿಲ್ಲ. ನಿಮ್ಮ ಜೀವನದಲ್ಲಿ ಹೊಸದಾಗಿ ಯಾವುದೇ ಬದಲಾವಣೆ ಸಹ ಆಗುವುದಿಲ್ಲ. ಡಾಗಿ ಸ್ಟೈಲ್. ನೀವು ಮತ್ತು ನಿಮ್ಮ ಸಂಗಾತಿ ಈ ಭಂಗಿಯಲ್ಲಿ ಲೈಂಗಿಕ ಕ್ರಿಯೆ ನಡೆಸಲು ಮುಂದಾದರೆ ಮತ್ತು ಯಾವಾಗಲೂ ಇದೇ ಭಂಗಿಯಲ್ಲಿ ಹೆಚ್ಚು ಇಷ್ಟಪಡುವವರಾಗಿದ್ದರೆ ನೀವು ಲೈಂಗಿಕತೆಗೆ ಹೆಚ್ಚು ಬೆಲೆ ಕೊಡುತ್ತೀರಿ ಎಂದರ್ಥ. ಸಂಶೋಧನೆಗಳ ಪ್ರಕಾರ ಈ ಭಂಗಿಯಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿರುವ ಪುರುಷ ಮತ್ತು ಮಹಿಳೆ ಬಹಳ ಬೇಗನೆ ಉದ್ರೇಕಿತರಾಗಿ ಹೆಚ್ಚು ಲೈಂಗಿಕ ಸುಖ ಕಾಣುತ್ತಾರೆ. ಮೊದಲೇ ಹೇಳಿದಂತೆ ನೀವು ಮತ್ತು ನಿಮ್ಮ ಸಂಗಾತಿ ಒಬ್ಬರಿಗೊಬ್ಬರು ಭಾವನಾತ್ಮಕವಾಗಿ ಬೆರೆಯದೆ ನೀವು ಇಬ್ಬರು ಸಹ ಮರೆಮಾಚಲು ತಯಾರಿರುವುದಿಲ್ಲ. ಜೀವನದಲ್ಲಿ ಎಲ್ಲ ವಿಚಾರಗಳಲ್ಲಿ ತುಂಬಾ ದಿಟ್ಟವಾದ ನಡಿಗೆ ನಿಮ್ಮದಾಗಿರುತ್ತದೆ. ಏಕೆಂದರೆ ನೀವು ಇಬ್ಬರೂ ಸಹ ತುಂಬಾ ಧೈರ್ಯಶಾಲಿಗಳು ಎಂಬುದು ಇದರ ಅರ್ಥ. ಕೌ ಗರ್ಲ್ ಭಂಗಿ. ಹಲವಾರು ಲೈಂಗಿಕ ಸಂಶೋಧನೆಗಳು ಹೇಳುವ ಪ್ರಕಾರ ಮಹಿಳೆಯರು ಈ ಭಂಗಿಯನ್ನು ಹೆಚ್ಚು ಇಷ್ಟಪಡುತ್ತಾರೆ. ಪುರುಷರಿಗಿಂತ ತಾವು ಮೇಲಿದ್ದೇವೆ ಎನ್ನುವ ಭಾವನೆ ಮಹಿಳೆಯರಲ್ಲಿ ಈ ಸಮಯದಲ್ಲಿ ಇರುತ್ತದೆ. ಇದರ ಜೊತೆಗೆ ಮಹಿಳೆಯರು ಈ ಭಂಗಿಯಲ್ಲಿ ಬಹಳ ಬೇಗನೆ ಉದ್ರೇಕಿತರಾಗುತ್ತಾರೆ ಎಂದು ಸಂಶೋಧನೆಗಳು ಹೇಳುತ್ತವೆ. ಸ್ವತಃ ತಾವೇ ಲೈಂಗಿಕವಾಗಿ ಮುನ್ನುಗ್ಗುವುದರಿಂದ ಪುರುಷರಿಗೂ ಹೆಚ್ಚು ಸುಖ ಕೊಟ್ಟು ಮಹಿಳೆಯರು ಹೆಚ್ಚು ಖುಷಿ ಅನುಭವಿಸುತ್ತಾರೆ. ತನ್ನ ಜೊತೆಯಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿರುವ ಮಹಿಳೆಯನ್ನು ಪುರುಷ ಆರಾಮವಾಗಿ ಮಲಗಿಕೊಂಡು ನೋಡಿ ಖುಷಿ ಅನುಭವಿಸುತ್ತಾನೆ. ಆದರೆ ಸಂಶೋಧನೆಗಳ ಪ್ರಕಾರ ಈ ಭಂಗಿಯನ್ನು ಹೆಚ್ಚು ಇಷ್ಟಪಡುವ ಸಂಗಾತಿಗಳು ಒಬ್ಬರಿಗೊಬ್ಬರು ಗುಲಾಮರಾಗಲು ಇಷ್ಟಪಡುವುದಿಲ್ಲ. ಅಂದರೆ ತಮ್ಮ ಸ್ವಂತ ಅಭಿಪ್ರಾಯಗಳನ್ನು ಇಬ್ಬರೂ ಸಹ ಹೆಚ್ಚಾಗಿ ಗೌರವಿಸುತ್ತಾರೆ ಮತ್ತು ಒಬ್ಬರಿಂದ ಯಾವುದೇ ಮಾನಸಿಕ ಅಥವಾ ದೈಹಿಕ ಒತ್ತಡ ಅನುಭವಿಸಲು ಸಿದ್ಧರಿರುವುದಿಲ್ಲ. ಸ್ಪೂನಿಂಗ್. ಈ ಭಂಗಿಯಲ್ಲಿ ಪುರುಷ ಹಿಂಭಾಗದಲ್ಲಿ ಇದ್ದರೆ ಮಹಿಳೆ ಮುಂಭಾಗದಲ್ಲಿರುತ್ತಾಳೆ. ಮಹಿಳೆಯರಿಗೆ ಪುರುಷರು ತಮ್ಮ ಹಿಂಭಾಗದಿಂದ ಈ ಭಂಗಿಯಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವುದು ಹೆಚ್ಚು ಇಷ್ಟ ಎಂದು ಹಲವು ಮಹಿಳೆಯರು ಹೇಳಿಕೊಂಡಿದ್ದಾರೆ. ಇದು ಇಬ್ಬರನ್ನೂ ಹೆಚ್ಚು ಉದ್ರೇಕಿತಗೊಳಿಸುತ್ತದೆ ಮತ್ತು ಒಬ್ಬರ ಬಗ್ಗೆ ಇನ್ನೊಬ್ಬರು ಕಾಳಜಿ ವಹಿಸಲು ಸಹ ಈ ಭಂಗಿ ನೆರವಾಗುತ್ತದೆ. ಹಾಗಾಗಿ ಸಂಶೋಧನೆಗಳ ಪ್ರಕಾರ ಈ ಭಂಗಿಯನ್ನು ಹೆಚ್ಚು ಇಷ್ಟಪಡುವವರು ನಿಜ ಜೀವನದಲ್ಲಿ ಭಾವನಾತ್ಮಕವಾಗಿ ಕೂಡ ಒಬ್ಬರಿಗೊಬ್ಬರು ತುಂಬಾ ಬೆಸೆದುಕೊಂಡಿರುತ್ತಾರೆ. ಯಾವುದೇ ಕಷ್ಟಕರ ಸಂದರ್ಭದಲ್ಲಿ ಸಹ ಒಬ್ಬರನ್ನೊಬ್ಬರು ಬಿಟ್ಟಿರಲು ಇಷ್ಟಪಡುವುದಿಲ್ಲ. ಇಬ್ಬರ ಮಧ್ಯೆ ಜಗಳ ಆಗುವುದಿಲ್ಲ. ಎಲ್ಲ ಸಂದರ್ಭದಲ್ಲಿ ಕೇವಲ ಸುಮಧುರ ಮಾತುಗಳನ್ನು ಆಡಿಕೊಂಡು ಜೀವನದಲ್ಲಿ ಖುಷಿ ಅನುಭವಿಸುತ್ತಾರೆ. ರಿವರ್ಸ್ ಕೌಗರ್. ಈ ಭಂಗಿಯನ್ನು ಹೆಚ್ಚು ಇಷ್ಟಪಡುವವರು ಕೇವಲ ತಮಗೆ ಅವಶ್ಯಕತೆ ಬಂದಾಗ ಮಾತ್ರ ತಮ್ಮ ಸಂಗಾತಿಯನ್ನು ನೆನಪಿಸಿಕೊಳ್ಳುತ್ತಾರೆ ಎಂದು ಸಂಶೋಧನೆಗಳು ಹೇಳುತ್ತವೆ. ಈ ಭಂಗಿಯಲ್ಲಿ ಮಹಿಳೆ ತನ್ನ ಸಂಗಾತಿಯ ಜೊತೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವಾಗ ಆತನಿಗೆ ತನ್ನ ದೇಹದ ಮುಂಭಾಗವನ್ನು ತೋರಿಸಲು ಇಷ್ಟಪಡುವುದಿಲ್ಲ. ಹಾಗಾಗಿ ಲೈಂಗಿಕ ಸುಖವನ್ನು ಕೇವಲ ತಾನೊಬ್ಬಳೇ ಅನುಭವಿಸುತ್ತಾಳೆ. ಆದರೆ ಪುರುಷರಿಗೆ ಈ ಭಂಗಿ ಬಹಳ ಇಷ್ಟವಂತೆ. ಪ್ರತಿ ಬಾರಿ ಇಂತಹ ಮತ್ತು ಇದೇ ಲೈಂಗಿಕ
ಭಂಗಿಯಲ್ಲಿ ಮುಂದುವರಿಯಲು ಬಯಸುವ ಸಂಗಾತಿಗಳು ತಮ್ಮ ನಡೆ ನುಡಿಗಳನ್ನು ತುಂಬಾ ನೇರವಾಗಿ ಇಟ್ಟುಕೊಂಡಿರುತ್ತಾರೆ. ತಮ್ಮ ಸಂಗಾತಿಯ ಜೊತೆ ಎಷ್ಟು ಬೇಕೋ ಅಷ್ಟರಲ್ಲಿ ಮಾತ್ರ ಇರುತ್ತಾರೆ. ತನ್ನ ಸಂಗಾತಿಗೆ ಸಂಬಂಧ ಪಟ್ಟ ನಿಜ ಜೀವನದ ಯಾವುದೇ ವಿಚಾರವನ್ನು ಹೆಚ್ಚು ತಲೆಗೆ ಹಚ್ಚಿಕೊಳ್ಳುವುದಿಲ್ಲ. ಇದರಿಂದ ಅವರಿಗೆ ಲೈಂಗಿಕ ಕ್ರಿಯೆಯನ್ನು ಸರಿಯಾಗಿ ಆನಂದಿಸಲು ಆಗದು ಮತ್ತು ತುಂಬಾ ನೋವಿನಿಂದಾಗಿ ಖುಷಿ ಸಿಗದು. ಹೀಗಾದರೆ ಅವರು ಮುಂದೆ ಲೈಂಗಿಕ ಕ್ರಿಯೆಗೆ ಹಿಂಜರಿಯುವಂತಹ ಸಾಧ್ಯತೆಯೂ ಇದೆ. ಇಂತಹ ನೋವು ಕಂಡುಬರಲು ಕಾರಣಗಳು ಹಲವಾರು ಇರಬಹುದು. ಆದರೆ ಗಡಸು ಲೈಂಗಿಕ ಕ್ರಿಯೆಯು ಇದಕ್ಕೆ ಪ್ರಮುಖ ಕಾರಣ. ಗಡಸು ಲೈಂಗಿಕ ಕ್ರಿಯೆಯಿಂದಾಗಿ ಅತೀವ ನೋವು ಮತ್ತು ಸೆಳೆತವು ಕಂಡುಬರುವುದು. ಇದರಿಂದ ಮುಂದೆ ಲೈಂಗಿಕ ಕ್ರಿಯೆಗೆ ಭೀತಿ ಪಡುವಂತೆ ಆಗಬಹುದು. ಆದರೆ ಇದು ನೈಸರ್ಗಿಕ ಪ್ರಕ್ರಿಯೆ ಮತ್ತು ಪ್ರತಿ ಸಲ ನಿಮಗೆ ಲೈಂಗಿಕ ಕ್ರಿಯೆ ವೇಳೆ ನೋವಾಗುತ್ತಿದ್ದರೆ ಮತ್ತು ಯೋನಿಯು ಊದಿಕೊಂಡರೆ ಆಗ ನೀವು ಲೈಂಗಿಕ ತಜ್ಞರು ಹಾಗೂ ಸಂಗಾತಿಯ ಜೊತೆಗೆ ಮಾತನಾಡಬೇಕು. ಲೈಂಗಿಕ ಕ್ರಿಯೆಯು ಸರಾಗವಾಗಿ ಆಗಲು ಮತ್ತು ಯಾವುದೇ ರೀತಿಯಲ್ಲಿ ನೋವನ್ನು ತಡೆಯಲು ಲ್ಯೂಬ್ರಿಕೆಂಟ್ ಎನ್ನುವುದು ಅಗತ್ಯವಾಗಿ ಬೇಕು. ಯೋನಿಯ ಭಾಗಕ್ಕೆ ನೀವು ಸರಿಯಾಗಿ ಲ್ಯೂಬ್ರಿಕೆಂಟ್ ಹಚ್ಚಿಕೊಳ್ಳದೇ ಇದ್ದರೆ ಆಗ ಖಂಡಿತವಾಗಿಯೂ ನೋವಿನ ಅನುಭವ ಆಗುವುದು. ಲ್ಯೂಬ್ರಿಕೆಂಟ್ ಹಚ್ಚಿಕೊಂಡರೆ ಆಗ ಒಳನುಗ್ಗುವಿಕೆಯು ಸುಲಭವಾಗುವುದು. ಇದೇ ವೇಳೆ ಚರ್ಮಕ್ಕೂ ಇದು ಪೋಷಣೆ ನೀಡುವುದು. ಒರಟು ಸೆಕ್ಸ್ ಯಾವಾಗಲೂ ತುಂಬಾ ರೋಮಾಂಚನವಾಗಿರುವುದು. ಆದರೆ ಇದು ಮನಸ್ಸಿಗೆ ಮುದ ನೀಡಿದರೂ ದೇಹಕ್ಕೆ ನೋವು ನೀಡುವುದು. ಒರಟು ಲೈಂಗಿಕ ಕ್ರಿಯೆಯಿಂದಾಗಿ ಯೋನಿಯು ಒಣಗುವುದು ಮತ್ತು ಲ್ಯೂಬ್ರಿಕೆಂಟ್ ಇಲ್ಲದೆ ಇರುವ ಕಾರಣ ಅತಿಯಾಗಿ ಉಜ್ಜುವಿಕೆ ಉಂಟಾಗುವುದು ಮತ್ತು ಸೂಕ್ಷ್ಮ ಭಾಗಗಳಿಗೆ ಹಾನಿ ಆಗಬಹುದು. ಹೀಗಾಗಿ ಉರಿ ಕಂಡುಬರುವುದು. ಉದ್ರೇಕಗೊಳಿಸಲು ನೀವು ಲೈಂಗಿಕ ಕ್ರಿಯೆಗೆ ಮೊದಲು ಆಟವಾಡಿ. ಇದರಿಂದ ನೈಸರ್ಗಿಕವಾಗಿ ದೇಹದಿಂದ ಲ್ಯೂಬ್ರಿಕೆಂಟ್ ಬರುವುದು. ಇದು ಊತ ಮತ್ತು ಚರ್ಮಕ್ಕೆ ಗಾಯವಾಗುವುದನ್ನು ತಪ್ಪಿಸುವುದು. ಕೆಲವರ ದೇಹವು ಲ್ಯಾಟೆಕ್ಸ್ ಸೂಕ್ಷ್ಮತೆ ಹೊಂದಿರುವುದು. ಇದರಿಂದ ನೀವು ಗರ್ಭನಿರೋಧಕವಾಗಿ ಲ್ಯಾಟೆಕ್ಸ್ ಇರುವ ಕಾಂಡೋಮ್ ಬಳಸುತ್ತಿದ್ದರೆ ಆಗ ಯೋನಿಗೆ ಕಿರಿಕಿರಿ ಆಗಬಹುದು. ಇಂತಹ ಸಮಯದಲ್ಲಿ ನೀವು ಐಸ್ ತುಂಡುಗಳನ್ನು ಉರಿಯುತ್ತಿರುವ ಭಾಗಕ್ಕೆ ಇಟ್ಟುಕೊಂಡರೆ ಸ್ವಲ್ಪ ಮಟ್ಟಿಗೆ ಶಮನ ಸಿಗುವುದು. ಸ್ತ್ರೀರೋಗ ತಜ್ಞರನ್ನು ಭೇಟಿ ಮಾಡಿದರೆ ಆಗ ನಿಮಗೆ ಅವರು ಒಳ್ಳೆಯ ಸಲಹೆ ನೀಡುವರು. ನೀವು ಲ್ಯಾಟೆಕ್ಸ್ ಕಾಂಡೋಮ್ ಬದಲಿಗೆ ಬೇರೆ ರೀತಿಯ ಕಾಂಡೋಮ್ ಬಳಕೆ ಮಾಡಬಹುದು. ನಿರಂತರ ತುರಿಕೆ, ಉರಿ, ಅಸಾಮಾನ್ಯ ಯೋನಿಯ ಡಿಸ್ಚಾರ್ಜ್ ಉಂಟಾಗುತ್ತಲಿದ್ದರೆ ಆಗ ನೀವು ಇದು ಯೋನಿಯ ಸೋಂಕು ಎಂದು ಪತ್ತೆ ಮಾಡಬೇಕು. ಇದು ಮಾರಣಾಂತಿಕವಲ್ಲದೇ ಇದ್ದರೂ ಹಾನಿ ಉಂಟು ಮಾಡುವುದು ಖಚಿತ. ಈಸ್ಟ್ ಅಥವಾ ಬ್ಯಾಕ್ಟೀರಿಯಾ ಸೋಂಕು, STD ಅಥವಾ STI ಅಥವಾ ಬೇರೆ ಏನಾದರೂ ಇರಬಹುದು. ಸ್ತ್ರೀರೋಗ ತಜ್ಞರನ್ನು ಭೇಟಿ ಮಾಡಿದ ಬಳಿಕ ಸರಿಯಾದ ಔಷಧಿ ತೆಗೆದುಕೊಳ್ಳಿ ಮತ್ತು ಸ್ವಲ್ಪ ಸಮಯ ಲೈಂಗಿಕ ಕ್ರಿಯೆಯಿಂದ ದೂರವಿರಿ. ಇದರಿಂದ ನಿಮಗೆ ಅಹಿತಕರವಾಗದು.